ಇಲ್ಲಿ ಸುಮಾರು ಸರ್ವೆಗಳು ನಡೆದಿವೆ. ಅದರಲ್ಲಿ ಸ್ಟ್ರೀಟ್ ವೆಂಡರ್ಸ್ ಅವ್ರಿಗೆ 1,42,000 ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಅದರಲ್ಲಿ 31.3 ಲೆಟ್ಸ್ ಸೇ 31.3 ಅಂತ ಫಿಗರ್ಸ್ ಬಂದಿದೆ. ಪರ್ಸೆಂಟೇಜ್ ಆಫ್ 1,42,000 ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ಹೂವು ಕಟ್ಟಿ ಹೂವು ಮಾರೋರು. ಈ ಹೂವು ಕಟ್ಟಿ ಹೂವು ಮಾರೋದು ಸ್ಥಿತಿ ಹೆಂಗಾಗಿದೆ ಅಂದರೆ, ರಾತ್ರಿ ಎಲ್ಲ ಹೂವು ಕಟ್ತಾರೆ, ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಬಂದು ಫುಟ್ಪಾತ್ ಜಾಗ ಇಟ್ಕೋತಾರೆ. ಮಾರ್ಕೆಟ್ ಇರ್ಬೋದು, ಎಲ್ಲ ಏರಿಯಾಗಳಲ್ಲಿರುವಂಥ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ಪರ್ಮನೆಂಟ್ ಆಗಿಯೂ ಇಟ್ಕೊಂಡಿರ್ತಾರೆ, ಇಲ್ಲ ಅಡ್ಡಾಡ್ಕೊಂಡು ಮಾಡ್ತಾರೆ, ಇಲ್ಲ ಸಿಗ್ನಲ್ಗಳಲ್ಲಿ ಮಾಡ್ತಾರೆ, ಇಲ್ಲ ಟೋಲ್ ಗೇಟಲ್ಲಿ ಮಾಡ್ತಾ ಇರ್ತಾರೆ. ಈ ಹೂವು ಕಟ್ಟಿ ಹೂವು ಮಾರೋರು ಅಷ್ಟು ಜನ ಇರೋರಿಗೆ, ಅಷ್ಟು ಜನ ಹೆಣ್ಮಕ್ಳಿಗೂ ಇವತ್ತು ದೊಡ್ಡ ಒಂದು ಕಂಟಕ ಬಂದಿದೆ. ತಮ್ಗೆ ಯಾರ್ಯಾರು ಗೊತ್ತಾ ಏನು? ಅದು ಮಾಮೂಲಿ ಇದೆ ಬಿಡಿ. ಅವ್ರು ಯಾರೋ ಬಂದು ರೋಲ್ ಕಾಲ್ ಮಾಡ್ತಾರೆ, ಇನ್ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ, ಇನ್ಯಾರೋ ಬಂದು ವಸೂಲಿ ಮಾಡ್ತಾ ಇರ್ತಾರೆ. ಆಮೇಲೆ ಅರ್ಧಕ್ಕರ್ಧ ಬಿಸಿಲಲ್ಲಿ ಬಾಡೋಗುತ್ತೆ ಇಂಥ ಸಮ್ಮರ್ಗಳಲ್ಲಿ. ಇದೆಲ್ಲ ಇದ್ದುವೆ ಇನ್ನೊಂದು ದೊಡ್ಡ ಕಂಟಕ ಬಂದಿದೆ. ಅದನ್ನ ವಿಚಾರ ತಗೊಂಡು ನಾನು 3 ವರ್ಷದಿಂದ BC ಪಾಟೀಲ್ರು, ನಾರಾಯಣ್ ಗೌಡ್ರು, ರಾಜೇಂದ್ರ ಕುಮಾರ್ ಕಟಾರಿ ಅವರು, DV ಪ್ರಸಾದ್ ಅಂತ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಡ್ ಡೆವಲಪ್ಮೆಂಟ್ ಕಮಿಷನ್ ಇದ್ರು. ಅವ್ರ ಕಡೆಯಿಂದಲೂ ನಾನೆಲ್ಲ ಹೇಳಿಸಿ ಆ ವಿಚಾರಕ್ಕೆ ಅವ್ರ ಸಪೋರ್ಟ್ ಕೇಳಿ, ಭೋಜೇಗೌಡ LLC ಕೌನ್ಸಿಲಲ್ಲಿ ಇದ್ರು, ವಿಶ್ವನಾಥ್ ಎತ್ತಿದ್ರು, ಹಾಗೆ ಇನ್ನೊಂದಿಬ್ರು MLAs ಎತ್ತಿದ್ರು. ಆ ವಿಷಯನ ಯಾವುದಂದ್ರೆ, ಆ ಹೂವು ಕಟ್ತಾ ಇರೋದಕ್ಕೆ ಒಂದು ಕಂಟಕ ಬಂದಿರೋದು ಈ ಪ್ಲಾಸ್ಟಿಕ್ ಹೂವುಗಳು. ಇವತ್ತೆಲ್ಲ ಇವು ನ್ಯಾಚುರಲ್ ಆಗಿದೆ. ತಮ್ಗೊಂದು ದೊಡ್ಡ ಸಲಾಂಸ. ಯಾವುದೇ ಒಂದು ಚೌಲ್ಟ್ರಿಗೆ ಹೋಗಿ ಪ್ಲಾಸ್ಟಿಕ್ ಹೂವು, ಯಾವುದೇ ಒಂದು ಕೈ ಎಡ್ಕೋವಂಥ ಜಾಗದವರೆಗೆ ಮಾತ್ರ ಇರ್ಬೋದು ನ್ಯಾಚುರಲ್, ಮಿಕ್ಕಿದೆಲ್ಲ ಪ್ಲಾಸ್ಟಿಕ್ ಹೂವು. ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂಡ್ ಫಾಲಿಯೇಜ್ ಇಶ್ಯೂನ ತಗೊಂಡು ನಾವು ತುಂಬಾ ಹೋರಾಟ ನಡೆಸಿದ್ವಿ. ಇದನ್ನ ಯಾರಿಗೆ ಹೇಳಿದಾಳೆ ಅಕ್ಕಮಹಾದೇವಿ ಅಂದ್ರೆ, ಎಲ್ರಿಗೂ ಹೇಳಿದಂತ ವಿಚಾರ. ಇನ್ನು ಮಹಿಳೆಯರ ಬಗ್ಗೆ ನಾವೇನು ಮಾತಾಡೋದು ಉಳಿದಿಲ್ಲ, ಎಲ್ಲ ಮಾತಾಡಿದ್ದಾರೆ. ಭೂಮಿಯಿಂದ ಹಿಡಿದು ಆಕಾಶದವರೆಗೂ ಸಾಧನೆ ಮಾಡಿದ್ದಾರೆ. ಅವ್ರು ಮಾಡದೇ ಇರೋಂಥ ಕೆಲಸ ಇಲ್ಲ, ಸಾಧನೆ ಮಾಡಿದಂಥ ವಿಚಾರ ಇಲ್ಲ. ಈಗ ನಾನಾಗ್ಲಿ ಯೋಚನೆ ಮಾಡ್ತಕ್ಕಂಥದ್ದು, FPOಗಳು ಬಹಳಷ್ಟು ಕಡೆ ನಾನು ವಿಸಿಟ್ ಮಾಡಿದಾಗ, ನಾನು ಕೃಷಮಾಜ ಅಧ್ಯಕ್ಷ ಆದಾಗ ಎಲ್ಲ ಕಡೆ ಹೋಗ್ತೀನಿ ರೀ ಪಾಟೀಲ್ರೆ. ತಾಲೂಕು ಮಟ್ಟದ ಮೀಟಿಂಗ್ನಲ್ಲಿ ಭಾಗವಹಿಸ್ತೀನಿ. FPOಗಳು ಏನೇನು ಮಾಡಿದ್ದಾರೆ ಅಂತ ನೋಡಿದಾಗ, ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಇದು ನಮ್ಮ ಕೃಷಿ ಉತ್ಪನ್ನಗಳ ವ್ಯಾಲ್ಯೂ ಅಡಿಷನ್ ಮಾಡೋದ್ರಾಗೆ ಹೆಚ್ಚು ತೊಡಗಿಸ್ಕೊಳ್ಬೇಕಾದವರು ನಾವು ಹೆಣ್ಣು ಮಕ್ಕಳು. ಅವ್ರಿಗೆ ದೃಢತೆ ಇರುತ್ತೆ, ವಿಶ್ವಾಸ ಇರುತ್ತೆ. ನಮ್ಮ ಮನೆಯವರು ಅಂತ ಮಾರಾಟಕ್ಕೆ ನೀ ಬಂದಿದೆಯಲ್ಲ ಅಂದ್ರೆ ನಮ್ಮ ಮನೆಗೆ ಬರೋಕ್ಕಾಗಲಿಲ್ಲ ಅಂತಾರೆ. ಅದಕ್ಕೆ ಆ ಮೇಡಮ್ ಏನ್ ಹೇಳಿದ್ರು, ಬರೇ ನೀವು ಉತ್ಪಾದನೆ ಮಾಡಬೇಡಿ, ವ್ಯಾಪಾರನೂ ಮಾಡಬೇಕು, ಅದನ್ನ ಕಲಿಬೇಕು. ಯಾಕೆಂದ್ರೆ ನಮ್ಮ ಕಡೆ ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ. ಈಗ ಸಾಧನೆ ಬಹಳ ದೊಡ್ಡದು. ಕೊರೆಯನ್ನು ಆ ಕಾಲದಲ್ಲಿ ಡೈರಿ ಹುಟ್ಟಾಕಿದ್ರು, ಹಾಲು ಉತ್ಪಾದನೆ ಶುರುವಾಯಿತು. ನಮ್ಮ ಹಳ್ಳಿಗಳಲ್ಲಿ ಹೇಗೆ ಅಂದ್ರೆ ಪಾಟೀಲ್ರೆ, 2 ಹೋಬಳಿ ಬರಗಾಲದ ಹಳ್ಳಿ ನಮ್ಮಲ್ಲಿ. ಅಲ್ಲಿ ಡೈರಿನೇ ಮುಖ್ಯ. ಮೊದಲು ಗಂಡಸರು ಡೈರಿ ಇದ್ರು. ಈ ಗಂಡಸರು ಡೈರಿಲಿ ಏನಾಗ್ಬಿಡೋದು ಅಂದ್ರೆ, ಬೆಳಗ್ಗೆ 5 ಗಂಟೆಗೆ ಸಗಣಿ ತೆಗೆದು ಹೆಣ್ಮಗಳು ಹಾಲು ಕರೆದು ಗಂಡನ ಕೈಲಿ ಕೊಡೋದು. ಆ ಗಂಡ ಹೋಗಿ ಹಾಲು ಕೊಟ್ಟು ಬಂದು ಆ ದುಡ್ಡು ತಗೊಂಡು ಎಣ್ಣೆ ಹಾಕಕ್ಕೆ ಹೋಗ್ಬಿಡೋದು. ನಡೆದ ಘಟನೆಗಳಿವು. ಆದ್ರೆ ನಮ್ಮ ಹೆಣ್ಣು ಮಕ್ಕಳು ಈಗೇನ್ ಮಾಡಿದ್ರು, ಮಹಿಳಾ ಹಾಲು ಉತ್ಪಾದಕರ ಸಂಘ ಮಾಡಿಬಿಟ್ವಿ ನಾವು. ಅವ್ರಿಗೆ ದುಡ್ಡು ಸಿಗದಂಗೆ ಮಾಡಿಬಿಟ್ಟಿದ್ದೀವಿ. ಇದು ನಡೆದಂಥದ್ದು ನಮ್ಮ ಕಡೆ ನಾನು ನೋಡಿದ್ದೀನಿ. ಬಹಳಷ್ಟು ಜನ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ದುಡಿದೇ ಇದ್ರು ಸಹ ದುಡ್ಡು ಸಾಕ್ತಾರೆ. ನೀ ದುಡಿಬೇಡಪ್ಪ, ನಾ ದುಡಿದು ನಿನ್ನ ಸಾಕ್ತೀನಿ ಅಂತ ಹೇಳುವಂತ ಹೆಣ್ಣು ಮಕ್ಕಳು ನಮ್ಮ ಹಳ್ಳಿ ಭಾಗದಲ್ಲಿದ್ದಾರೆ. ನೀನು ಎಲ್ಲರೂ ಹೋಗಿ ನಾ ದುಡಿದಂತ. ಅದಕ್ಕೊಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಪುಷ್ಪೋದ್ಯಮದ ಬಗ್ಗೆ ತರಬೇತಿ ಕೊಡೋದಕ್ಕೆ ಕಾರ್ಯಕ್ರಮ ಆಯೋಜಿಸಿದ್ರು, ಹಿಂದೂ ಆಯೋಜಿಸಿದ್ರು. ಒಬ್ಬ ಮಹಿಳೆ, ಆಕೆ ಗಂಡ ಕುಡ್ಕ, 10 ಎಕರೆ 20 ಎಕರೆ ಜಮೀನಿದೆ. ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದ. ಸಾಲ ತೀರ್ಸಕ್ಕಾಗದೆ ಸಾಲಗಾರ ಮನೆ ಹತ್ರ ಬರ್ತಿದ್ರು. ಇವಳು ಪುಷ್ಪೋದ್ಯಮದ ಬಗ್ಗೆ ಹೋದಾಗ ಆಕೆಗೂ ಎಲ್ಲ ಒಂದ್ಸಲ ಆಸೆ ಚಿಗುರ್ತು. ಯಾವ ಹೂವು ಬೆಳಿಬೇಕು,
ನಮ್ಮಲ್ಲಿ ಸ್ಥಳೀಯವಾಗಿ ಬೆಳೆಯುವಂಥದ್ದು ಮಾರ್ಕೆಟಲ್ಲಿ ಇರ್ತಕ್ಕಂಥ ಬೆಳೆ ಬಗ್ಗೆ ತರಬೇತಿ ಕೊಡೋದು ಕಾರ್ಯಕ್ರಮ ಅವ್ರು ಹೇಳಿದ್ರು. ನೋಡಮ್ಮ, ಈ ಥರ ಹೂವು ಹಾಕಿದರೆ ವಾರ ದುಡ್ಡು ಬರುತ್ತೆ, ದಿವಸ ದುಡ್ಡು ಬರುತ್ತೆ, ದುಡ್ಡು ಜೋಡಿಸಿದ್ರೆ ವರ್ಷಕ್ಕೆ 1 ಎಕರೆಗೆ ಇಷ್ಟ ಆಗುತ್ತೆ ಅಂತ ಲೆಕ್ಕ ಹೇಳಿದ್ರು. ಸೀದಾ ಮನೆಗೆ ಬಂದವರು, ಗಂಡ ಎಣ್ಣೆ ಹಾಕೊಂಡು ಬಂದ, ಇನ್ಮೇಲೆ ನೀನು ವ್ಯವಸಾಯ ಮಾಡಬೇಡ ಅಂತ. ಅರೆ, ನಾನು ವ್ಯವಸಾಯ ಮಾಡಿದ್ರೆ ತಿಂತೆ ಮಣ್ಣು ತಿನ್ಬೇಕಾಗದೆ, ಇಲ್ಲ ನಾನು ವ್ಯವಸಾಯ ಮಾಡ್ತೀನಿ ಅಂತ ಅಂದು ಹೇಳಿದ್ರು. ಸರಿ, ಆ ಅಮ್ಮ ಏನ್ ಮಾಡಿದ್ಲು, ಆ ಕ್ಷಣನೇ ಹೂ ಹಾಕಿ ಪ್ರಾರಂಭ ಮಾಡಿದ್ಲು. 2 ವರ್ಷದಲ್ಲಿ ಗಂಡನ ಸಾಲವನ್ನು ತೀರಿಸಿ ತನ್ನ ಮಕ್ಕಳ ಮದುವೆನೂ ಸಹ ಅವಳೇ ಮಾಡಿದ್ಲು. ಒಂದು ಹೆಣ್ಣು ಮಗಳಿಗೆ ಕೊಟ್ಟಾಗ ಬಹುಶಃ ಅದು ದುಪ್ಪಟ್ಟಷ್ಟು ನಾವು ಪಡಿಬಹುದಂತ. ದಟ್ ಇಸ್ ವಾಟ್ ಯು ಮೀನ್ ಟು ಸೇ, ಯು ಗಿವ್ ಯು ಕ್ಯಾನ್ ಗೇನ್ ಅಂತ. ಸೊ ಇಲ್ಲಿ ಮೇಡಮ್ ಎಲಿಜಬೆತ್ ಅವ್ರ ಬೆಳಗ್ಗೆ ಹೇಳಿದ್ರು, ಸೊ ಹೆಣ್ಣು ಮಗಳಿಗೆ ಏನು ಕೊಡೋ ಅವಶ್ಯಕತೆ ಇಲ್ಲ, ತಮ್ಮಲ್ಲಿ ಆ ಒಂದು ಎಂಪವರ್ಮೆಂಟ್ ಬರಬೇಕು. ಸೊ ಈ ಒಂದು ಸಮಾಜದಲ್ಲಿ, ಈಗಿನ ಒಂದು ಪ್ರಸ್ತುತ ಸಮಾಜದಲ್ಲಿ ನಮಗೆ ಆ ಒಂದು ಕೊಟ್ಟಿದ್ದಾರೆ, ಆ ಒಂದು ಸದಾವಕಾಶವನ್ನು ಪ್ರತಿಯೊಂದು ಹೆಣ್ಣು ಮಗಳಿಗೂ ಒಂದು ಓದೋದಕ್ಕಾಗಿರ್ಬೋದು, ಒಂದು ಕೆಲಸ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಒಂದು ಲೀಡರ್ಶಿಪ್ ಕ್ವಾಲಿಟಿ ಒಂದು ತಗೊಂಡು ಒಂದು ಸಂಸ್ಥೆ ನಡೆಸುವಂತ ಒಂದು ಅವಕಾಶ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಅನ್ನು ನಡೆಸುವಂತ ಅವಕಾಶ ಇರ್ಬೋದು. ನಾವು ಹೆಣ್ಣು ಮಕ್ಕಳು ಅದನ್ನ ಪಡೆದುಕೊಂಡು ಕರೆಕ್ಟ್ ಆಗಿ ಅದನ್ನ ಅಳವಡಿಸ್ಕೊಂಡು ಅದನ್ನ ರೂಪಿಸ್ಕೊಂಡು ನಾವು ಖಂಡಿತ ಮುಂದಕ್ಕೆ ಹೋಗುವಂತ ಎಲ್ಲ ಅವಕಾಶಗಳು, ಸಿದ್ಧಾವಕಾಶಗಳು ಮನೆಯಲ್ಲಿ ಮಾತ್ರ ಅಲ್ಲ, ಒಂದು ಫ್ಯಾಮಿಲಿ ಮೆಂಬರ್ಸ್ ಇಂದ ಅಲ್ಲ, ಒಂದು ಸರ್ಕಾರದ ವತಿಯಿಂದಲೂ ಕೂಡ ಹಲವಾರು ಸ್ಕೀಮ್ಸ್, ಯೋಜನೆಗಳು, ಒಂದು ಬೇಕಾಗಿರುವಂತಹ ಒಂದು ಬಜೆಟ್ ಅನ್ನು ನಾವು ಕೇಳಿದಾಗ ಒಂದು ಕೊಲಾಟರಲ್ ಫ್ರೀ ಲೋನ್ಸ್ ಇರ್ಬೋದು, ಅಥವಾ ಒಂದು ಲೋನ್ಸ್ ಅನ್ನ ಹೆಚ್ಚಳ ಮಾಡಿ ಅನ್ನೋ ಒಂದು ರಿಕ್ವೆಸ್ಟ್ ಇರ್ಬೋದು. ಪ್ರತಿಯೊಂದು ಸರ್ಕಾರದವರು ನಮಗೆ ಅವಶ್ಯಕ ಇರುವಂತ ಒಂದು ಪ್ರೋತ್ಸಾಹ ಕೊಡುವಂತ ಹೆಣ್ಮಕ್ಳಿಗೆ ಎಲ್ಲ ಒಂದು ಸಹಾಯವನ್ನು ಖಂಡಿತ ಮಾಡ್ತಿದ್ದಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ಬಿಸೈಡ್ ಸ್ಟ್ಯಾಂಡ್ಸ್ ದ ಮ್ಯಾನ್ ಅಂತ. ಸೊ ಖಂಡಿತ ಪುರುಷ ಪ್ರಧಾನ ಈ ಒಂದು ಸಮಾಜದಲ್ಲಿ, ಖಂಡಿತ ಈ ಒಂದು ಪರಿಸ್ಥಿತಿ ಸೊಸೈಟಿಲಿ ಹಿಂದೆ ಇರ್ಬೋದಿತ್ತು, ಮೇಲ್ ಡಾಮಿನೇಷನ್ ಇತ್ತು, ಇಲ್ಲ ಅಂತಲ್ಲ. ಬಟ್ ಈಗಿನ ಒಂದು ಸೊಸೈಟಿ ನಾವು ನೋಡ್ತಾ ಇರುವಂತದ್ದು, ಈಗಿನ ಒಂದು ಜನರೇಷನ್ ಅಲ್ಲಿ ಖಂಡಿತ ಪುರುಷರು ನಮ್ಮ ಬಿಸೈಡ್ ನಿಂತು ಒಂದು ಸಪೋರ್ಟ್ ಇದ್ದದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೇವೆ, ಮತ್ತೆ ನಾವೆಲ್ಲ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡುವಂತ ಒಂದು ಅವಕಾಶ ಖಂಡಿತ ಸಿಕ್ಕಿರುವಂತದ್ದು. ಸೊ ಅವೇಕ್ ಸಂಸ್ಥೆ ಈ ಒಂದು ಸಬಲೀಕರಣದಲ್ಲಿ ಇದ್ದಾರೆ ಅಂತ ಈಗಷ್ಟೇ ಒಂದು ಕಿರು ಪರಿಚಯ ಕೊಟ್ಟರು. ಸೊ ನಮ್ಮ ಸಂಸ್ಥೆ ಸುಮಾರು 43 ವರ್ಷದಿಂದ ಈ ಒಂದು ಉದ್ಯಮಶೀಲತೆಯಲ್ಲಿ ಸತತವಾಗಿ ದುಡಿದು ಸುಮಾರು ಒಂದು 3,500 ಜನ ಹೆಣ್ಣುಮಕ್ಕಳು ಒಂದು ಉದ್ಯಮಶೀಲತೆ ಪಡೆದು ನಮ್ಮಲ್ಲಿ ಒಂದು ಮೆಂಬರ್ಸ್ ಆಗಿ ಸದಸ್ಯರಾಗಿದ್ದಾರೆ. ಮತ್ತೆ ಸುಮಾರು ಹಲವಾರು ಕಾರ್ಯಕ್ರಮಗಳಲ್ಲಿ ಮುಖಾಂತರ ನಾವು ಒಂದು 2.5 ಲಕ್ಷ ಮಹಿಳೆಯರನ್ನು ಒಂದು ಜಾಗತಿಕ ಕಾರ್ಯಕ್ರಮ ಇರ್ಬೋದು, ಅಥವಾ ತರಬೇತಿ ಇರ್ಬೋದು, ಅಥವಾ ಹಲವಾರು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಲಿಂಕೇಜಸ್ ಅಲ್ಲಿ ಇರ್ಬೋದು. ಸೊ ಈ ಎಲ್ಲ ಒಂದು ರೀತಿಯಲ್ಲಿ ಅವೇಕ್ ಸಂಸ್ಥೆ ಖಂಡಿತವಾಗಿ ಈ ಕೆಲಸ ಮಾಡ್ತಾ ಬರ್ತಾ ಇದೆ. ಮತ್ತು ನಮ್ಮ ಹಿರಿಯರು ಹಾಕಿದ ಒಂದು ಫೌಂಡೇಶನ್ ಬುನಾದಿಯಲ್ಲಿ ಸೊ ನಾವು ಮುಂದೆ ಇನ್ನ 100 ವರ್ಷ ಈ ಒಂದು ಸಂಸ್ಥೆ ಮುಖಾಂತರ ನಾವು ಹಲವಾರು ಹೆಣ್ಣು ಮಕ್ಕಳಿಗೆ ಈ ಒಂದು ಎಂಪವರ್ಮೆಂಟ್, ಒಂದು ಎಜುಕೇಶನ್ ಮತ್ತೆ ಎಲಿವೇಶನ್ ಅನ್ನು ಕೊಡ್ಬೇಕು ಅನ್ನೋ ಒಂದು ದೃಢ ಒಂದು ನಿರ್ಧಾರದಲ್ಲಿ ಕೆಲಸ ಮಾಡ್ತಿದ್ದೇವೆ. ಸೊ ಇದಕ್ಕೆ ಸಹಪೂರ್ವಕವಾಗಿ ಸರ್ಕಾರದವರು ಅಷ್ಟೇ. ಸೊ ಈಗ ಈ ವಾರದಲ್ಲೇ ನಾವು ಮಾಡ್ತಾ ಇರುವಂತ ಒಂದು ಯುಗಾದಿ ಉತ್ಸವದಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಕೆಪೆಕ್ ಕಡೆಯಿಂದ MD ಸಾಹೇಬ್ ಶ್ರೀಪ್ರಕಾಶ್ ಸರ್ ಕಡೆಯಿಂದ ನಾವು ಹೋಗಿ ಒಂದು 10 ಸ್ಟಾಲ್ಸ್ ಕೆಪೆಕ್ ಕಡೆಯಿಂದ ನೀವು ಒಂದು ಹೆಣ್ಮಕ್ಳಿಗೆ ಒಂದು ಪ್ರೋತ್ಸಾಹ ಕೊಡ್ಬೇಕು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂದಾಗ, ವಿತೌಟ್ ಇವನ್ ಸೆಕೆಂಡ್ ಥಾಟ್ ಅಲ್ಲಿಯೇ ಅವರು ಡಿಸೈಡ್ ಮಾಡಿ 24 ಸ್ಟಾಲ್ಸ್ ಅನ್ನ ಕೊಡ್ತಾ ಇದೀವಿ, ನೀವು ಒಂದು ಮಾಡ್ಬೋದು, ಹೆಣ್ಮಕ್ಳಿಗೆ ನೀವು ಎಷ್ಟು ಪ್ರೋತ್ಸಾಹ ಕೊಡ್ಲಿಕ್ಕೆ ಆಗುತ್ತೋ ಸಂಸ್ಥೆ ಕಡೆಯಿಂದ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಒಂದು ವೇದಿಕೆ ಮೇಲೆ ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತಿನ ದಿನ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಕೃಷಿ ತಂತ್ರಜ್ಞರ ಸಂಸ್ಥೆಯ ಮುಂದಾಳತ್ವದಲ್ಲಿ 9 ವಿವಿಧ ಮಹಿಳಾ ಸಬಲೀಕರಣಕ್ಕಾಗಿ ಸತತವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ಪ್ರಪ್ರಥಮವಾಗಿ ನನ್ನ ಕೃಷಿ ತಂತ್ರಜ್ಞರ ಸಂಸ್ಥೆಗೆ ಬಲ ತಂದುಕೊಟ್ಟದಕ್ಕಾಗಿ ಇವರೆಲ್ಲರ ಮೂಲಕ ಈ ಒಂದು ಆಚರಣೆ ಬಹಳ ಅಭೂತಪೂರ್ವವಾಗಿ ನಿಜವಾಗಿ ವುಮೆನ್ ಎಂಪವರ್ಮೆಂಟ್ಗೆ ಸಹಕಾರಿಯಾಗುತ್ತೆ ಅಂತ ಹೇಳಿ ನಮ್ಮ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಮ್ಮ ಕಪೆಕ್ ಅಧ್ಯಕ್ಷರು MD ಅವರು ಬಹುಶಃ ಹೇಳಿದರು, ನಾನು AB ಪಾಟೀಲ್ನ ಗುರುವಾಗಿ ಸ್ವೀಕರಿಸ್ತೀನಿ, ಅವರು ಸ್ವೀಕರಿಸ್ತಾರ ಅಂತ. ಅವರೇ ನಮ್ಮ ಗುರುಗಳಂತ ನಾನು ಹೇಳ್ಕೊಳ್ತೀನಿ. ಅಲ್ಲಿ ಅವರ ಸಹಕಾರ ಇಲ್ಲ ನಮ್ಗೆ ಮಾಡ್ಲಿಕ್ಕಾಗೋದಿಲ್ಲ. ಇದು ಒಂದು ಮಾತನ್ನ ಈ ವಿಶ್ವಸಂಸ್ಥೆ ನಮ್ಮ ಭುವನೇಶ್ವರಿ ಅವರು ಹೇಳಿದರು, give to gain. What is to give to the women and what is to gain from the women? ಅವರಿಗೆ ಎನ್ಕರೇಜ್ಮೆಂಟ್ ಕೊಡಬೇಕು, ಕೋಆಪರೇಷನ್ ಕೊಡಬೇಕು, ಕೋಆರ್ಡಿನೇಷನ್ ಕೊಡಬೇಕು,
ಎಷ್ಟು ಸಾಧ್ಯಷ್ಟು ಫೇರ್ ಪ್ರೈಸ್ ಕೊಡಬೇಕು, ಅವ್ರಿಗೆ ಜೆಂಡರ್ ಈಕ್ವಾಲಿಟಿ ಕೊಡಬೇಕು. ಇದೆಲ್ಲ ನಾವು ಗಿವ್ ವಾಟ್ ಟು ಗೇನ್ ಫ್ರಮ್ ದೆಮ್. They can only give us peace, progress, prosperity, and finally empowerment of the men. And finally, if sea rises, the nation rises. ಅಂತ ಹೇಳ್ತಾ ಬರಾಕ್ ಒಬಾಮ ಅವರ ಧರ್ಮಪತ್ನಿ ಮಿಚೆಲ್ ಒಬಾಮ ಹೇಳಿದರು, ಹೆಣ್ಣು ಮಕ್ಕಳು ಸಾಧಿಸಲಿಕ್ಕೆ ಯಾವುದೇ ಮಿತಿ ಇಲ್ಲ. ಆ ಒಂದು ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯಿಂದ ನಾನು ಎಲ್ಲರ ಪರವಾಗಿ ಈ 58 ವರ್ಷಗಳ ಸಂಸ್ಥೆ ಹಲಗರಲ್ಲಿರುವ ರೈತ ಮಹಿಳೆಯರ ಒಂದು ಸರ್ವತೋಕ ಅಭಿವೃದ್ಧಿಯಾಗಿ ಕೆಲಸ ಮಾಡತಕ್ಕಂಥ ಸಂಸ್ಥೆ ಪ್ರಪ್ರಥಮವಾಗಿ ಇಷ್ಟೊಂದು ಗರಿಷ್ಠ ಸಂಖ್ಯೆಯಲ್ಲಿ ಬಂದು, ಭಾಳ ಜನ ಹೇಳಿದರು, ಮಹಿಳೆಯರು ಎಲ್ಲಿರ್ತಾರೆ ಅಲ್ಲಿ ಒಂದು ಸಂಸ್ಕೃತಿ ಇರ್ತದೆ, ಸಂಸ್ಕಾರ ಇರ್ತದೆ, ಸಮೃದ್ಧಿ ಇರ್ತದೆ. ಈ ಒಂದು ಮಹಿಳೆಯರು ಬಂದು ಈ ಸಂಸ್ಥೆಗೆ ಇವತ್ತು ಆಶೀರ್ವಾದ ಮಾಡಿರೋದ್ರಿಂದ ಈ ಸಂಸ್ಥೆ ಇನ್ನೂ ನಮ್ಮ ಈ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಯ ಒಂದು ಅವಧಿನಲ್ಲಿ ಸಾಗರೆತ್ತರಕ್ಕೆ ಹೋಗಲಿಕ್ಕೆ ಇದೊಂದು ಬುನಾದಿ ಆಗ್ತದೆ, ನಿಮ್ಮ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾವಾಗಲೂ ಹೇಳ್ತೇವೆ ನಾವು ಇವತ್ತು ಕೃಷಿ ಮಹಿಳಾ ವರ್ಷದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ನಾವು ಕೃಷಿ ಮಹಿಳೆಯರಿಗೆ ಗೌರವವನ್ನು, ಸನ್ಮಾನವನ್ನು ನೀಡುವುದರೊಂದಿಗೆ ನಮ್ಮ ಬಲವನ್ನು ಹೆಚ್ಚಿಸಿಕೊಂಡಿದ್ದೇವೆ. ಯಾವಾಗ ಹೇಳ್ತಾರೆ ಎವ್ರಿ ಸಕ್ಸಸ್ ಆಫ್ ಅ ಮ್ಯಾನ್ ಎ ವುಮನ್ ಬಿಹೈಂಡ್ ಅಂತ. ಬಟ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, on the day of 8th March, on the day of International Women's Day, men became the champions in the first time in the history. They won the International T20 and became the champions on the International Women's Day. So maybe because of women T20 ನಲ್ಲಿ women ಕೂಡ T20 ನಲ್ಲಿ ನಾವು ಅಗ್ರಗಣ್ಯರು, ಚಾಂಪಿಯನ್ಸ್ ಅಲ್ಲಿ, ಏಷ್ಯಾ ಚಾಂಪಿಯನ್ಸ್ ಎಲ್ಲ ವುಮೆನ್. ನಾವು ಸುಮ್ಮನೆ ಹೇಳ್ತಾರೆ, ನಾವು ಅವ್ರು ಇನ್ನೊಬ್ರು ಹೇಳಿದ್ರು ಕೊನೆಗೆ ನಾವು ಪರಸ್ಪರವಾಗಿ ಸಹಾಯ ಸಂಸ್ಕಾರ ಸಹಕಾರ ಮಾಡ್ಕೊಂಡಿರ್ಬೇಕಂತ. ಸಿ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಟುಗೆದರ್. ಫಾರ್ ಎಕ್ಸಾಂಪಲ್ ಈಗ ಸಿ ಅಂದರೆ ವಾಟ್ ಈಸ್ ಸಿ ಅಂತ ಹೇಳಿದ್ರೆ ಹಿ ಈಸ್ ದೇರ್ ಇನ್ ಸಿ. ಹರ್, ವಾಟ್ ಈಸ್ ಹರ್? ಯು ರಿಮೂವ್ ಹರ್, ಹಿ ಈಸ್ ದೇರ್ ಅಲ್ವಾ? Hero, what is hero? If you remove zero, you remove her, hero becomes zero. So that means there is a cooperation, coordination. ಎರಡು ಗಾಲಿಗಳಿದ್ದಂಗೆ ಸಂಸಾರ. ನಾನು ಬಿಜಾಪುರದ ಬಯಲು ಸೀಮೆ, ನನ್ನ ಧರ್ಮ ಪತ್ನಿ ಬಹುಶಃ ನನ್ನ ಭಾಷಣ ಕೇಳಲಿಕ್ಕೆ ಕುಂತಿರ್ಬೇಕು. ಎಷ್ಟೊತ್ತು ಅವ್ರ ಹೊಟ್ಟೆ ಹೆಸರು ಕೂಡ ಪ್ರಮೇಳಮ್ಮ ಅವರು ಮಲ್ನಾಡ್ನವರು, ನಿಮ್ಮೂರವ್ರು ಸರ್ ಅವರು ಮಹಾದೇವಪ್ಪನವರು. ಇವತ್ತು ನನ್ನ ಒಂದು ಸಂಸಾರ 5 ಜನ ಸಹೋದರಿ, ಅವರನ್ನೆಲ್ಲ ಸಲಹೆ ಅವ್ರು ಹೇಳ್ತಾರ, ನೀವು ನಮ್ಮ ಮಾಡ್ಕೊಂಡು ಹೋಗೋದು ನಿಮಗೋಸ್ಕರ, ನಿಮ್ಮ ಫ್ಯಾಮಿಲಿ ಉದ್ಧಾರ ಮಾಡೋಕ್ಕೋಸ್ಕರ ಅಂತ ಹೇಳ್ತಾ ಇದ್ದಾರೆ. ರಿಟೈರ್ಡ್ ಆಗಿ 8 ರಿಂದ 10 ವರ್ಷ ಆದರೂ ಕೂಡ ಇಲಾಖೆ ನಿಲ್ಲೋದು 10 ವರ್ಷ ಆಗ್ತಿತ್ತು, ವಿಶ್ವವಿದ್ಯಾಲಯದಲ್ಲಿ ಆದರೆ 8 ವರ್ಷ ಆಗ್ತಿತ್ತು. ರಿಟೈರ್ ಆಗೋ ತನಕ ಬುತ್ತಿ ಕಟ್ತೀರಪ್ಪ, ರಿಟೈರ್ ಆಗಿ 10 ವರ್ಷ ಆದ್ರೂ ಬುತ್ತಿ ಕಟ್ಟೋದು ತಪ್ಪಲಿಲ್ಲ ಅಂತ ಹೇಳದೇನೂ ಕೂಡ ಅವರು ಇವತ್ತಿನ ದಿವಸ I want to stand here before you just because of my wife. ಅಂತರ್ಮ ಸಂಸ್ಥೆಯವರು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳಾ ದಿನಾಚರಣೆ ಅಂಗವಾಗಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ಕೊಟ್ಟಿದ್ದು ಅತ್ಯಂತ ಸಂತೋಷ ತಂದಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಮೂಲಕ ಮಹಿಳೆಯರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಆಶಯಗಳು. ಹೆಚ್ಚಾಗಿ ಕೃಷಿಯಲ್ಲಿರ್ತಕ್ಕ ತೊಡಗಿಸಿದಂಥ ಮಹಿಳೆಯರಿಗೆ, ಹೆಚ್ಚು ಸಾಧಕರಿಗೆ ಅದು ಹೆಮ್ಮೆ ಪಡುವಂಥ ವಿಷಯ. ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಮಹಿಳೆಯರು ಎಂಟರ್ಪ್ರೈಸಸ್ನಲ್ಲಿ ಬಂದರೆ, ನಾವು ಇವತ್ತು ನೋಡಿದ್ವಿ, ನಾವು ಬಂದಂಥ ಸ್ಟಾಲ್ಗಳಲ್ಲಿ ಹೆಚ್ಚಿನ ಮಹಿಳೆಯರೇ ಹಾಕಿರ್ತಕ್ಕಂಥ ಸ್ಟಾಲ್ಗಳು. ಮೊನ್ನೆ ನಡೆದಂಥ ಕೃಷಿ ವಾಣಿಜ್ಯ ಮೇಳದಲ್ಲಿ ಹೆಚ್ಚು ಜನ ಮಹಿಳೆಯರು ಸ್ಟಾಲ್ಗಳನ್ನು ಹಾಕಿದ್ರು. ಅವ್ರಿಗೆ ದೊಡ್ಡ ಸಹಾಯನೂ ಆಗಿದೆ. ನಾನೀಗ ವಿಚಾರ ಮಾಡಿದಾಗ ಕೆಲವರೆಲ್ಲ ಹೇಳಿದರು,
ತಾವು ಉತ್ಪಾದನೆ ಮಾಡಿರ್ತಕ್ಕಂಥ ಏನು ಉತ್ಪನ್ನಗಳನ್ನು ಹೊರದೇಶಕ್ಕೆ ಆರ್ಡರ್ ಕೊಡೋದಕ್ಕೆ ಅಂತಾರಾಷ್ಟ್ರೀಯ ಕೃಷಿ ಮೇಳದಲ್ಲಿ ಅವಕಾಶ ಕೂಡಿ ಬಂತು ಅಂತ ಹೇಳಿದಾಗ ನಮ್ಮ ಬೆಂಗಳೂರಿನ ಜನ, ಕರ್ನಾಟಕದ ಜನ ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೆಚ್ಚಾಗಿ ಕೃಷಿಯಲ್ಲಿರ್ತಕ್ಕಂಥ ಉತ್ಪನ್ನಗಳನ್ನು ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಮಹಿಳೆಯರ ಪಾತ್ರ ದೊಡ್ಡದು. ಅವರನ್ನು ಹೆಚ್ಚು ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಗೊತ್ತೇ ಇಲ್ಲ. ನಿಮ್ಮ ವಾಹಿನಿ ಮುಖಾಂತರ ನನ್ನೊಂದು ಮನವಿ ಏನಪ್ಪ ಅಂದರೆ, ಮಹಿಳೆಯರು ಮುಂದಕ್ಕೆ ಬಂದು ಆಹಾರ ಸಂಸ್ಕರಣೆಗೆ ಕೈ ಆಹಾರ ಸಂಸ್ಕರಣೆ ಕೈ ಹಾಕಿದ್ರೆ ಕ್ಯಾಪೆಕ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವುದೇ ಒಂದು ಆಫೀಸ್ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ತಗೋಬಹುದು. ಆಹಾರ ಸಂಸ್ಕರಣೆಗೆ ನಾವು 30 ಲಕ್ಷದವರೆಗೆ ಲೋನನ್ನು ಕೊಡಿಸಿ ಅದರಲ್ಲಿ 15 ಲಕ್ಷನ ಸಬ್ಸಿಡಿಯಾಗಿ ತುಂಬಿಸ್ತೀವಿ. 3 ವರ್ಷದಲ್ಲಿ ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತು ನೀವು ಒಂದು 10 ರಿಂದ 30 ಜನಕ್ಕೆ ಕೆಲಸ ಕೊಡಿಸ್ಬೋದು. ಅದರಿಂದಾಗಿ ದಯವಿಟ್ಟು ಆಹಾರ ಸಂಸ್ಕರಣೆಗೆ ಕ್ಯಾಪೆಕ್ನ ನೆನ್ಕೊಂಡು ನೀವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಅಂತ ಬನ್ನಿ. ಇದು ಕೈ ಹಿಡಿತೀವಿ ನಾವೆಲ್ಲರೂ ನಿಮ್ಮನ್ನು. ಇದರಲ್ಲಿ ಪರ್ಟಿಕ್ಯುಲರ್ ಈಗ ಆಲೆ 9,9,5 ಸಾವಿರ ಘಟಕಗಳಿವೆ. ಅದರಲ್ಲಿ ಮಿಲ್ಲೆಟ್ಸು, ಜಾಗ್ರಿ ಮತ್ತು ಸ್ಪೈಸಸ್ಸು ಮತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸು, ಈ 4 ವಿಧವಾದ ಆಹಾರ ಸಂಸ್ಕರಣೆಗೆ ತುಂಬ ಇತ್ತೀಚೆಗೆ ಡಿಮ್ಯಾಂಡ್ ಇದೆ. ಅದರಲ್ಲಿ ಕೈ ಹಾಕಿ ಅಂತ ನನ್ನ ಮನವಿ. ಥ್ಯಾಂಕ್ ಯು. ಕೃಷಿ ತಂತ್ರಜ್ಞಾನ ಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅದರಲ್ಲಿ ವಿಶೇಷವಾಗಿ ವಿಶ್ವಸಂಸ್ಥೆ 2026 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷವೆಂದು ಘೋಷಿಸಿರುವಂತಹ ಇದು ರೈತರ ಕೆಲವು ಅಭಿವೃದ್ಧಿಗೆ ಕೆಲಸ ಮಾಡತಕ್ಕಂಥ ಸಂಸ್ಥೆ. ಈ ಒಂದು ಮಹಿಳಾ ದಿನಾಚರಣೆಯನ್ನು ವಿಶೇಷವಾಗಿ ಇದಲ್ಲದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹಳಷ್ಟು ಮಹಿಳಾ ಪೂರಕ ಯೋಜನೆಗಳನ್ನು ನೀಡುತ್ತೆ. ಮಹಿಳಾ ಸಬಲೀಕರಣಕ್ಕಾಗಿ ನಮ್ಮೆಲ್ಲರಿಗೆ ನಿರ್ದೇಶನ ಅಪರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಮಾ ಮಹಾದೇವನವರನ್ನು ನಾವು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಹಾಗೂ ಎಲ್ಲ ಕೃಷಿ ಮಹಿಳಾ ಉದ್ಯಮಿಗಳಿಗೆ ಸನ್ಮಾನ ಮಾಡಲಿಕ್ಕೆ ಅದರ ಪ್ರಕಾರ ಈ ಒಂದು ಆಯವ್ಯಯ ಸೆಷನ್ ಸದನ ನಡೆದಿದ್ದರೂ ಕೂಡ ಮಹಿಳಾ ಪೂರಕ ಅಧಿಕಾರಿಯಾಗಿರೋದ್ರಿಂದ ಬಂದು ಉದ್ಘಾಟನೆ ಮಾಡಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡೋದಕ್ಕೆ ಕೃಷಿ ತಂತ್ರಜ್ಞೆಯ ಮೂಲಕ ನಾನು ಅಧ್ಯಕ್ಷನಾಗಿ ಅವರಿಗೆ ಪ್ರಥಮವಾಗಿ ಧನ್ಯವಾದಗಳನ್ನು. ಅದರಂತೆ ಬಹಳ ಮುಖ್ಯವಾಗಿ Q192 ಡಿಸ್ಟ್ರಿಕ್ಟ್ ಗವರ್ನರ್ ಸರಿಯಾದವರು ಕೂಡ ಮುಖ್ಯವಾಗಿ ಅನೇಕ ನಮ್ಮ ಕಮೆಕ್ ಸಂಸ್ಥೆ ಎಂಡಿಯವರಾದಂಥ CN ಶಿವಪ್ರಕಾಶ್ ಅನ್ನಪೂರ್ಣ KS ಆಫೀಸರ್ NRL ಬಂದಂಥ CEO. ಅದೇ ರೀತಿಯಾಗಿ ನಮ್ಮ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಅವೇಕ್ ಸಂಸ್ಥೆಯ ಭುವನೇಶ್ವರ್, ಭಾಳ ಜನರನ್ನು ನಾವು ಅತಿಥಿಗಳಾಗಿ ಕರೆದ ಉದ್ದೇಶ ಒಂದು ಮಹಿಳಾ ದಿನಾಚರಣೆ ಬಹಳ ಅದ್ಭುತವಾಗಿ ವಿಜೃಂಭಣೆಯಿಂದ ಅವರಿಗೆ ಪೂರಕವಾಗಿ ಸಬಲೀಕರಣ ಮಾಡಲಿಕ್ಕೆ ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಒಂದು ಇವತ್ತಿನ ವಿಶ್ವಸಂಸ್ಥೆ ಕೊಟ್ಟಂಥ ಘೋಷವಾಕ್ಯ ಗಿವ್ ಟು ಗಿವ್. ಮಹಿಳೆಗೆ ಏನು ಕೊಡಬೇಕು, ಮಹಿಳೆಯಿಂದ ಏನು ಪಡಿಬೇಕು, ನಾವು ಏನನ್ನ ಮಹಿಳೆಯರಿಗೆ ಅಂದರೆ ಎನ್ಕರೇಜ್ಮೆಂಟ್, ಕೋಆರ್ಡಿನೇಷನ್, ಸಪೋರ್ಟ್ ಮತ್ತು ಹ್ಯೂಮನ್ ಎಂಪವರ್ಮೆಂಟ್ ನಾವು ಮಾಡಿದರೆ ಅವರಿಂದ ನಾವು ಇಡೀ ಸಾಮ್ರಾಜ್ಯದಲ್ಲಿ, ಸಮಾಜದಲ್ಲಿ, ವಿಶ್ವದಲ್ಲಿ ಶಾಂತಿ, ಸಮೃದ್ಧಿ, ಪೀಸ್, ಪ್ರೋಗ್ರೆಸ್, ಪ್ರಾಸ್ಪ್ಯಾರಿಟಿಯಿಂದ ಇಡೀ ನಾಡು ಸಮೃದ್ಧಿ ಆಗುವಂಥ ಕಾರಣದಿಂದ ನೀವು ಏನಂತ ಖುಷಿ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯು, ಅದನ್ನು ನಾವು ಅಕ್ಷರಶಃ ಕಾರ್ಯಕ್ರಮವನ್ನು ಇದಲ್ಲದೆ ವಿಶೇಷವಾಗಿ ಹಿಂದಿನ ನಮ್ಮ ಅಧ್ಯಕ್ಷತೆಯಾದಂಥ ಶ್ರೀಮತಿ ಕುಮಾರಿ CM ನಿಗದಿತ 2 ಲಕ್ಷ ರೂಪಾಯಿ ವುಮೆನ್ ಎಂಡೋಮೆಂಟ್ ಪ್ರಾರಂಭ ಮಾಡಿ ಅದರ ಅನುಗುಣವಾಗಿ ಅಲ್ಲಿ ಬಂದಂಥ ನಾವು ಇವತ್ತು ರಾಜ್ಯ ಮಟ್ಟದ 3 ಜನರಿಗೆ ನಮ್ಮ ಎಲ್ಲ ಜಿಲ್ಲೆಯಿಂದ ಆಯ್ಕೆ ಮಾಡಿ